ಗೀತಾಮಹಾತ್ಮೆ. ಶ್ರೀಭಗವಾನುವಾಚ ಊರ್ಧ್ವಮೂಲಮಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತು. ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷವನ್ನು ಅವ್ಯಯ ವೃಕ್ಷ ಎನ್ನುವರು. ಅದರ ಎಲೆಗಳೇ ವೇದಗಳು ಎಂದು ಹೇಳುವರು. ಈ ಸತ್ಯವನ್ನು ಬಲ್ಲವನೇ ಜ್ಞಾನಿ ಎಂದು ಭಗವಂತ ಹೇಳುತ್ತಾನೆ. ಆದಿಪುರುಷ ನಾರಾಯಣ ವಾಸುದೇವ ಭಗವಂತನೇ ಶಾಶ್ವತ ಮತ್ತು ಅನಂತ ಹಾಗೂ ಎಲ್ಲಕ್ಕೂ ಆಧಾರ. ಆತನು ಎಲ್ಲಕ್ಕಿಂತ ಮೇಲೆ ನಿತ್ಯಧಾಮದಲ್ಲಿ ಸಗುಣ ರೂಪದಲ್ಲಿ ವಾಸಿಸುತ್ತಾ ಪ್ರಪಂಚರೂಪಿ ಅಶ್ವತ್ಥ ವೃಕ್ಷವನ್ನು ಪ್ರತಿನಿಧಿಸಿದ್ದಾನೆ. ಈ ವೃಕ್ಷವನ್ನು ಅವಿನಾಶಿ ಎಂದು ಕರೆಯಲಾಗಿದೆ. ಅವಿನಾಶಿ ಎಂದರೆ ನಾಶವಿಲ್ಲದ್ದು. ವೃಕ್ಷಗಳ ರಾಜ ಅಶ್ವತ್ಥ ವೃಕ್ಷ. ಇದು ದೇವರ ಪ್ರತಿರೂಪ. ಬ್ರಹ್ಮ ವಿಷ್ಣು ಮಹೇಶ್ವರರೇ ವಾಸಿಸುವ ಪವಿತ್ರ ವೃಕ್ಷವಿದು. ಅಶ್ವತ್ಥ ಸರ್ವವೃಕ್ಷಾಣಾಂ ಎಂದು ಭಗವಂತನು ಹೇಳಿದ್ದಾನೆ. ಅಂದರೆ ಸರ್ವ ವೃಕ್ಷಗಳಲ್ಲಿಯೂ ಶ್ರೇಷ್ಠ ಅಶ್ವತ್ಥ ವೃಕ್ಷ. ಇದರ ಎಲೆಗಳನ್ನು ವೇದಗಳು ಎನ್ನುವರು. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣಿ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯತೆ ನಮಃ. ಅಶ್ವತ್ಥ ವೃಕ್ಷದ ಬೇರುಗಳಲ್ಲಿ ಬ್ರಹ್ಮದೇವರು, ಕಾಂಡದಲ್ಲಿ ಮಹಾವಿಷ್ಣು ಮತ್ತು ಎಲೆಗಳಲ್ಲಿ ಶಿವ ಪರಮಾತ್ಮರು ನೆಲೆಸಿದ್ದಾರೆ. ಆದ್ದರಿಂದಲೇ ಇದನ್ನು ವೃಕ್ಷಗಳ ರಾಜ ಎಂದು ಕರೆಯುತ್ತಾರೆ. ವೈಜ್ಞಾನಿಕ ನಂಬಿಕೆಯ ಪ್ರಕಾರ ಇದು ದಿನವಿಡೀ ಆಮ್ಲಜನಕ ಬಿಡುಗಡೆ ಮಾಡುತ್ತದೆ. ಅಶ್ವತ್ಥ ವೃಕ್ಷಕ್ಕೆ ನಿರಂತರ ಪ್ರದಕ್ಷಿಣೆ ಮಾಡುವುದು, ನೀರೆರೆಯುವುದು, ಪೂಜೆ ಮಾಡುವುದರಿಂದ ಆ ವ್ಯಕ್ತಿಯ ಜೀವನ ಸಮೃದ್ಧಿಯಿಂದ ಕೂಡಿರುತ್ತದೆ ಎಂದು ಭಾವಿಸಲಾಗಿದೆ. ಅಶ್ವತ್ಥ ವೃಕ್ಷದ ಕೆಳಗೆ ಋಷಿಮುನಿಗಳು ತಪಸ್ಸು ಮಾಡಿದ್ದಾರೆ, ಜ್ಞಾನವನ್ನು ಸಂಪಾದಿಸಿದ್ದಾರೆ. ಈ ಸಂಸಾರರೂಪಿ ವೃಕ್ಷವನ್ನು ಯಾವಾತನು ಮೂಲ ಸಹಿತ ಯಥಾರ್ಥವಾಗಿ ತಿಳಿದಿರುತ್ತಾನೆಯೋ ಅವನು ವೇದಗಳ ತಾತ್ಪರ್ಯವನ್ನು ತಿಳಿದವನು ಎನ್ನುತ್ತಾನೆ ಶ್ರೀಕೃಷ್ಣ. ಹರಿ ಓಂ.